ಬೆಳೆಗಳು ನಮ್ಮ ಜೀವನಾಡಿ ಇದ್ದಂತೆ, ಏಕೆಂದರೆ ಕೃಷಿ ಭೂಮಿಯ ಮಧ್ಯದಲ್ಲಿ ರೈತರು ಪ್ರಕೃತಿಯನ್ನು ಸುಂದರಗೊಳಿಸಲು ಮತ್ತು ನಮಗೆ ಅಗತ್ಯವಿರುವ ಆಹಾರವನ್ನು ನೀಡಲು ಕಷ್ಟಪಟ್ಟು ಬೆವರು ಹರಿಸುತ್ತಾರೆ. ಮತ್ತು ಈ ಬೆಳೆಗಳು ಅಭಿವೃದ್ಧಿ ಹೊಂದಲು ಅವುಗಳಿಗೆ ಸರಿಯಾದ ಪೋಷಕಾಂಶಗಳು ಬೇಕಾಗುತ್ತವೆ. ಸಸ್ಯದ ಬೆಳವಣಿಗೆಗೆ ಅಗತ್ಯವಾದ 3 ಪ್ರಾಥಮಿಕ ಪೋಷಕಾಂಶಗಳೆಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ. ಅವುಗಳಲ್ಲಿ ಬೇರು ಬೆಳವಣಿಗೆಯ ಹಂತ ಮತ್ತು ಸಸ್ಯವರ್ಗದ ಹಂತ ಮತ್ತು ಹೂ ಬಿಡುವ ಹಂತದಲ್ಲಿ ರಂಜಕವು ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಸ್ತುತ ಹೆಚ್ಚಿನ ರೈತರು ಸಾಂಪ್ರದಾಯಿಕ ಡಿಎಪಿಯನ್ನು ಬಳಸುತ್ತಿದ್ದಾರೆ, ಆದರೆ ಕೆಲವರು ನೀರಿನಲ್ಲಿ ಕರಗುವ ರಸಗೊಬ್ಬರಗಳನ್ನು ಆಯ್ಕೆ ಮಾಡುತ್ತಾರೆ. ಆದರೂ ಹೆಚ್ಚಿನ ರೈತರು ತಮ್ಮ ಬೆಳೆಗಳಿಗೆ ರಂಜಕದ ಅಗತ್ಯವನ್ನು ಸಾಂಪ್ರದಾಯಿಕ ಡಿಎಪಿಯ ಬಳಕೆಯನ್ನು ಅವಲಂಬಿಸಿದ್ದಾರೆ. ಆದರೆ ಈ ವಿಧಾನವು ಕಡಿಮೆ ಪೋಷಕಾಂಶಗಳ ಬಳಕೆ ದಕ್ಷತೆಯನ್ನು ಹೊಂದಿದೆ. ಇದಕ್ಕೆ ಕ್ರಾಂತಿಕಾರಿ ಪರಿಹಾರವಿದ್ದರೆ ಏನು? ನಾವು ನಮ್ಮ ಬೆಳೆಗಳನ್ನು ಬೆಳೆಯುವ ವಿಧಾನದಲ್ಲಿ ಕ್ರಾಂತಿಯನ್ನು ಮಾಡಬಹುದು. ಕೋರಮಂಡಲ್ನ ಕ್ರಾಂತಿಕಾರಿ ಆವಿಷ್ಕಾರವನ್ನು ಪರಿಚಯಿಸುತ್ತೀವಿ. ಗ್ರೋಮೋರ್ ನ್ಯಾನೋ ಡಿಎಪಿ ಅತ್ಯಾಧುನಿಕ ನ್ಯಾನೋ ತಂತ್ರಜ್ಞಾನದಿಂದ ಚಾಲಿತವಾಗಿದೆ. ಇದು ಶುದ್ಧ ಉತ್ತಮ ಗುಣಮಟ್ಟದ ಡಿಎಪಿಯ ನ್ಯಾನೋ ಕಣಗಳನ್ನು ಒಳಗೊಂಡಿದೆ. ಸಾಂಪ್ರದಾಯಿಕ ಡಿಎಪಿಗೆ ಹೋಲಿಸಿದರೆ ಪೋಷಕಾಂಶಗಳ ಬಳಕೆಯು ದಕ್ಷತೆಯನ್ನು ಹೆಚ್ಚಿಸುತ್ತದೆ, ಆದ್ದರಿಂದ ಬೆಳೆಗಳ ಹೆಚ್ಚಿನ ಬೆಳವಣಿಗೆಗೆ ಕಾರಣವಾಗುತ್ತದೆ. ಗ್ರೋಮೋರ್ ನ್ಯಾನೋ ಡಿಎಪಿ ಬೆಳೆಗಳನ್ನು ಅವಲಂಬಿಸಿ 1/2 1 ಚೀಲದಷ್ಟು ಸಾಂಪ್ರದಾಯಿಕ ಡಿಎಪಿಯ ಬಳಕೆಯನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ನಿಮ್ಮ ಬೆಳೆಗಳಿಗೆ ಅಗತ್ಯವಿರುವ ಸರಿಯಾದ ಪೋಷಕಾಂಶಗಳನ್ನು ನೀಡುತ್ತದೆ. ಮೊದಲ ಸಿಂಪಡಣೆ. ಸಸ್ಯಕ ಹಂತದಲ್ಲಿ ಈ ಸುಧಾರಿತ ತಂತ್ರಜ್ಞಾನವು ಅಗತ್ಯವಾದ ರಂಜಕವನ್ನು ನಿಧಾನವಾಗಿ ಮತ್ತು ಸ್ಥಿರವಾಗಿ ಬಿಡುಗಡೆ ಮಾಡುತ್ತದೆ. ಬೇರು ಅಭಿವೃದ್ಧಿ ಮತ್ತು ಒಟ್ಟಾರೆ ಸಸ್ಯದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ನಿಮ್ಮ ಬೆಳೆಗಳು ಬಲವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯುವುದನ್ನು ಖಚಿತಪಡಿಸುತ್ತದೆ. ಎರಡನೇ ಸಿಂಪಡಣೆ. ಹೂ ಬಿಡುವ ಪೂರ್ವ ಹಂತದಲ್ಲಿ ಗ್ರೋಮೋರ್ ನ್ಯಾನೋ ಡಿಎಪಿ ಮೂಲಕ ರಂಜಕದ ಪೂರೈಕೆಯನ್ನು ನಿವಾರಿಸಿದ್ದರೆ ನಿಮ್ಮ ಬೆಳೆಯು ಹೆಚ್ಚಿನ ಹೂವು, ಹೆಚ್ಚಿನ ಇಳುವರಿ ಮತ್ತು ಉತ್ತಮ ಗುಣಮಟ್ಟದ ಬೆಳೆಗಳಿಗೆ ಕಾರಣವಾಗುತ್ತದೆ. ಉತ್ತಮ ರಂಜಕದ ಬಳಕೆಯ ದಕ್ಷತೆಗಾಗಿ ಸಾಂಪ್ರದಾಯಿಕ ಡಿಎಪಿಯ ಸಿಂಪರಣೆಗೆ ಶಿಫಾರಸು ಮಾಡಲಾಗುತ್ತದೆ. ಗ್ರೋಮೋರ್ ನ್ಯಾನೋ ಡಿಎಪಿ ಭಾರತದಲ್ಲಿ ತಯಾರಿಸಲಾಗಿದೆ, ವಿಶ್ವದಲ್ಲಿರುವ ಎಲ್ಲರಿಗಾಗಿ.